ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಪರ್ಲ್ ಜುಮ್ಕಾ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತಿದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ ಪರ್ಲ್ ಜುಮ್ಕಾ ಮಾಡಲಿಕ್ಕೆ ಯಾವೆಲ್ಲ ಥಿಂಗ್ಸ್ ಬೇಕಾಗುತ್ತೆ ಹಾಗೆ ಹೇಗೆ ಮಾಡೋದು ಅಂತ. ಪರ್ಲ್ ಜುಮ್ಕಾ ಮಾಡಲಿಕ್ಕೆ ನಮಗೆ ಮೊದಲಿಗೆ ಫ್ಯಾಬ್ರಿಕ್ ಗ್ಲೂ ಬೇಕಾಗುತ್ತೆ, ಹಾಗೆ ಪರ್ಲ್ ಲೇಸ್ ಬರುತ್ತೆ ಅದು ಕೂಡ ಬೇಕಾಗುತ್ತೆ. ಹಾಗೆ ಸಿಲ್ಕ್ ಥ್ರೆಡ್ ಜುಮ್ಕಾ ಮಾಡಲಿಕ್ಕೆ ಅಂತ ನಮಗೆ ಜುಮ್ಕಾ ಮೌಲ್ಡ್ ಬರುತ್ತೆ, ಅದು ಕೂಡ ಬೇಕಾಗುತ್ತೆ. ಜುಮ್ಕಾ ಮೌಲ್ಡ್ ನಾನು ಇಲ್ಲಿ 2 ತೊಗೊಂಡಿದ್ದೀನಿ. ಹಾಗೆ ಸ್ಟಡ್ಸ್ ತೊಗೊಂಡಿದ್ದೀನಿ, ನೋಡಿ ಇದು ಸ್ಟಡ್ಸ್ ಇದು. ಮತ್ತು ನಮಗೆ ಬೇಕಾಗುತ್ತೆ ಐ ಪಿನ್ಸ್ ಮತ್ತು ಬಾಲ್ ಪಿನ್ಸ್, ನೋಡಿ ಇದು ಬಾಲ್ ಪಿನ್ಸ್, ಇದು 1-2 ಬೇಕಾಗುತ್ತೆ. ಹಾಗೆ ಗೋಲ್ಡನ್ ಕಲರ್ ಸ್ಮಾಲ್ ಬೀಡ್ಸ್ ಬೇಕಾಗುತ್ತೆ. ಮತ್ತು ಕೆಲವೊಂದು ಕ್ಯಾಪ್ಸ್ ಬೇಕಾಗುತ್ತೆ ನಮಗೆ. ಇಲ್ಲಿ ನೋಡಿ ಇದು ಐ ಪಿನ್ಸ್, ಈ ರೀತಿ ಐ ಪಿನ್ಸ್ ಕೂಡ 1-2 ಬೇಕಾಗುತ್ತೆ ನಮಗೆ. ಮತ್ತು ನಮಗೆ ಕ್ಯಾನ್ವಾಸ್ ಶೀಟ್, ಪೇಪರ್ ಕ್ಯಾನ್ವಾಸ್ ಶೀಟ್ ಮತ್ತು ಕಟಿಂಗ್ ಪ್ಲೇಯರ್ಸ್ ಕೂಡ ಬೇಕಾಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ನಾನಿಲ್ಲಿ ಕ್ಯಾನ್ವಾಸ್ ಶೀಟ್ ತೊಗೊಂಡಿದ್ದೀನಿ, ಸ್ಮಾಲಾಗಿ ಕಟ್ ಮಾಡ್ಕೊಂಡಿರುವಂಥದ್ದು. ಹಾಗೆ ಪರ್ಲ್ ಲೇಸ್ ಕೂಡ ತೊಗೊಂಡಿದ್ದೀನಿ. ಪರ್ಲ್ ಲೇಸ್ ನಾವು ಒಂದು 5 ಬಾಲ್ ಬರೋ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ 5 ಬಾಲ್ ಬರೋ ಥರ ಕಟ್ ಮಾಡ್ಕೊಂಡಿರುವಂಥದ್ದು ಒಂದು 5 ಪೀಸಸ್ ಬೇಕಾಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿರುವಂಥದ್ದು 5 ಪೀಸ್ ತೊಗೊಂಡಿದ್ದೀನಿ, ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ 5 ಮಣಿಗಳಿರುವಂಥದ್ದು, ಬೀಡ್ಸ್ ಇರುವಂಥದ್ದು 5 ಪೀಸ್. ಈ ರೀತಿ ಗ್ಲೂ ಹಾಕ್ಕೊಂಡು ನಾವು ಇದಕ್ಕೆ ಕ್ಯಾನ್ವಾಸ್ ಶೀಟ್ಗೆ ಈ ಒಂದು ಪರ್ಲ್ ಲೇಸನ್ನು 5 ಮಣಿ ಕಟ್ ಮಾಡ್ಕೊಂಡಿರುವಂತಹ ಪರ್ಲ್ ಲೇಸನ್ನು ನಾವಿಲ್ಲಿ ಸ್ಟಿಕ್ ಮಾಡ್ಕೊಬೇಕಾಗುತ್ತೆ. ಈಗ ನೋಡಿ ಒಂದೊಂದೇ ತೊಗೊಂಡು ನಾನಿಲ್ಲಿ ನೀಟಾಗಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಬಾಲ್ ಪಿನ್ ತೊಗೊಂಡಿದ್ದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನಾವು 1 ಅವರ್ ಆರ್ಲಿಕ್ಕೆ ಬಿಡಬೇಕಾಗುತ್ತೆ. ಇದು ಫುಲ್ ಡ್ರೈ ಆದಮೇಲೆ ನಾವು ಇಯರಿಂಗ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇದು ತುಂಬ ಡ್ರೈ ಆಗಬೇಕು. ಅದು ಡ್ರೈ ಆಗೋಷ್ಟರಲ್ಲಿ ನಾವು ಜುಮ್ಕಾ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ಒಂದು ಜುಮ್ಕಾ ಮೌಲ್ಡ್ ತೊಗೊಂಡಿದ್ದೀನಿ, ಹಾಗೆ ಒಂದು ಬಾಲ್ ಪಿನ್ ಮತ್ತು ಎಂಡ್ ಕ್ಯಾಪ್ಸ್ ಬರುತ್ತಲ್ಲ, ಕ್ಯಾಪ್ ತೊಗೊಂಡಿದ್ದೀನಿ. ಈ ಕ್ಯಾಪನ್ನು ಬಾಲ್ ಪಿನ್ ಒಳಗಡೆ ಹಾಕಿ ಮತ್ತು ಮೌಲ್ಡಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡಿರುವಂತಹ ಅದನ್ನು ಇಟ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ಅಂತ ನಾನು ಮೊದಲಿಗೆ ಹಾಕ್ಕೊಂಡಿರುವಂಥದ್ದು. ನೋಡಿ ಮೌಲ್ಡಿಗೆ ಫುಲ್ ಗ್ಲೂ ಹಾಕ್ಕೊಂಡು ನಾವು ಪರ್ಲ್ ಲೇಸ್ನ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ನೀಟಾಗಿ ಸ್ಟಿಕ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಸ್ಟಿಕ್ ಮಾಡ್ಕೊಂಡಿರುವಂಥದ್ದು ಫುಲ್ ಸ್ಟಿಕ್ ಮಾಡ್ಕೊಳ್ಬೇಕು, ಮೌಲ್ಡ್ ಫುಲ್ ಸ್ಟಿಕ್ ಮಾಡ್ಕೊಬೇಕು. ಇದೇ ರೀತಿ ಗ್ಲೂ ಅಪ್ಲೈ ಮಾಡ್ಕೊತಾ ನಾವು ಒಂದು ಪರ್ಲ್ ಲೇಸ್ ಆಗಿರ್ಬೋದು, ಅಥವಾ ನಿಮಗೆ ಪರ್ಲ್ ಲೇಸ್ ಬೇಡ ಅನ್ನೋದಾದರೆ ಸ್ಟೋನ್ ಲೇಸ್ ಬರುತ್ತೆ. ಸ್ಟೋನ್ ಲೇಸಲ್ಲಿ ತುಂಬ ಕಲರ್ಸ್ ಬರುತ್ತೆ, ಗೋಲ್ಡನ್ ಕಲರ್, ವೈಟ್ ಆಗಿರ್ಬೋದು, ಮತ್ತು ತುಂಬ ರೆಡ್, ಗ್ರೀನ್, ಬ್ಲೂ ಈ ರೀತಿ ಒಂದು ಸ್ಟೋನ್ ಲೇಸಸ್ ಬರುತ್ತೆ. ಅದನ್ನು ನೀವು ಹಾಕ್ಕೊಂಡು ಕೂಡ ಇದೇ ರೀತಿ ಮಾಡ್ಕೊಬೋದು. ನೋಡಿ ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಬಾಲ್ ಪಿನ್ ತೊಗೊಂಡು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಎಂಡ್ವರೆಗೂ ನೋಡಿ ಆ ಒಂದು ಹೋಲ್ ಬರುತ್ತಲ್ವ, ಅಲ್ಲಿವರೆಗೂ ಕೂಡ ನಾನು ನೀಟಾಗಿ ಇದೇ ರೀತಿ ಪರ್ಲ್ ಲೇಸನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಪರ್ಲ್ ಲೇಸ್ ಆಗಿರ್ಬೋದು, ಬೇರೆ ಒಂದು ಲೇಸಸ್ ಆಗಿರ್ಬೋದು, ಸ್ಟಿಕ್ ಮಾಡಿಕೊಂಡು ತುಂಬ ವೆರೈಟೀಸ್ ಆಫ್ ಜುಮ್ಕಾಸ್ ನಾವು ಮಾಡ್ಕೊಬೋದಾಗುತ್ತೆ. ಲಾಸ್ಟಲ್ಲಿ ನಾವು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ನಮಗೆ ಒಂದೇ ಪೀಸಲ್ಲಿ ಲಾಸ್ಟಲ್ಲಿ ಸ್ಟಿಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು 2 ಬೀಡ್ ಇರೋ ರೀತಿ ಕಟ್ ಮಾಡಿಕೊಂಡು ನಾವಿಲ್ಲಿ ಸ್ಟಿಕ್ ಮಾಡ್ಕೊಳ್ಬೇಕು. ನೋಡಿ ಇದು 1 ಅವರ್ ಆಗಬೇಕು. ಅಷ್ಟರಲ್ಲಿ ಇದಾಗಿದೆ, ನೋಡಿ ಇದು 1 ಅವರ್ ಆಗಿದೆ. ನಾನು ಆಲ್ರೆಡಿ ಮಾಡಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕ್ಯಾನ್ವಾಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವಿಲ್ಲಿ ಒಂದು ಐ ಪಿನ್ ತೊಗೊಬೇಕು. ಐ ಪಿನ್ ತೊಗೊಂಡು ಒಂದು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ನಾವಿಲ್ಲಿ ಇದನ್ನು ಈ ರೀತಿಯಾಗಿ ಸ್ಟಿಕ್ ಮಾಡ್ಕೊಬೇಕಾಗುತ್ತೆ. ನೋಡಿ ನಾನು ಡೈಮಂಡ್ ಶೇಪಲ್ಲಿ ಮಾಡ್ತಿರೋದ್ರಿಂದ ಡೈಮಂಡ್ ಶೇಪ್ಗೆ ಸರಿಯಾಗೋ ರೀತಿ ಅದನ್ನು ನಾನು ಸ್ಟಿಕ್ ಮಾಡ್ಕೊಳ್ತಿದ್ದೀನಿ. ಇದು ಸ್ಟಿಕ್ ಆಗಿರೋದು ಕಾಣಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ನಾನಿಲ್ಲಿ ಕ್ಯಾನ್ವಾಸ್ ಪೇಪರ್ನ ಇದ್ರ ಮೇಲೆ ಇನ್ನೊಂದು ಲೇಯರ್ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀಟಾಗಿ ನಾವು ಇದನ್ನು ಸ್ಟಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ. ಇದು ಕೂಡ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, 1 ಅವರ್ ಆಗುತ್ತೆ ಆರಲಿಕ್ಕೆ. ಇದು ಆರ್ಲಿಕ್ಕೆ ಬಿಡಬೇಕು. ಅದಕ್ಕೆ ಮೊದಲು ನಾವು ಇದನ್ನು ನೀಟಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ಆರ್ಲಿಕ್ಕೆ ಬಿಡಬೇಕು. ಅದು ಆರೋದಕ್ಕಿಂತ ಮೊದಲೇ ನಾವಿಲ್ಲಿ ಇದಕ್ಕೆ ಒಂದು ಸ್ಟಡ್ ಕೂಡ ಫಿಕ್ಸ್ ಮಾಡ್ಕೊಂಬಿಟ್ರೆ ನಾವು ಇಯರಿಂಗ್ ಮಾಡುವಷ್ಟರಲ್ಲಿ ಎಲ್ಲ ಕೂಡ ಒಟ್ಟಿಗೆ ಆರ್ಕೊಂಡಿರುತ್ತೆ. ಇದನ್ನು ಈಗ ಸ್ಟಡ್ ನಾವು ಇಲ್ಲಿ ಫಿಕ್ಸ್ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ಫಿಕ್ಸ್ ಮಾಡಿಕೊಂಡು ಅದನ್ನು ಆರ್ಲಿಕ್ಕೆ ಬಿಡೋಣ. ನೋಡಿ ಈಗ 2 ಕೂಡ ಚೆನ್ನಾಗಿ ಆರಿದೆ. ಈಗ ನಾವು ಇದನ್ನು ತೊಗೊಂಡು ಇಲ್ಲಿಗೆ ಒಂದು ಜುಮ್ಕಾ ಮೌಲ್ಡ್ ತೊಗೊಂಡಿದ್ದೀನಿ. ಜುಮ್ಕಾ ಮೌಲ್ಡಿಗೆ ನಾನಿಲ್ಲಿ ಗೋಲ್ಡ್ ಸ್ಮಾಲ್ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ, ಗೋಲ್ಡನ್ ಕಲರ್ ಸ್ಮಾಲ್ ಬೀಡ್ಸ್ ಹಾಕ್ಕೊಂಡು. ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ಒಂದು ಬಾಲ್ ಪಿನ್ ಇಟ್ಕೊಂಡು ಇನ್ನು ಉಳಿದಿದ್ದನ್ನು ನಾನು ಕಟ್ಟರ್ ತೊಗೊಂಡು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನೀಟಾಗಿ ಹುಕ್ ರೀತಿ ನಾವು ಇದನ್ನು ಫೋಲ್ಡ್ ಮಾಡ್ಕೊಬೇಕಾಗುತ್ತೆ, ನೀಟಾಗಿ ಬೆಂಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ನೋಸ್ ಪ್ಲೇಯರ್ ತೊಗೊಂಡು ಇದನ್ನು ನೀಟಾಗಿ ಬೆಂಡ್ ಮಾಡಿಕೊಂಡು ಮತ್ತು
ಇದನ್ನು ಇಯರಿಂಗ್ಸ್ ಸ್ಟಡ್ ಇರುತ್ತಲ್ವ ನಾವು ಆಗಲೇ ಮಾಡ್ಕೊಂಡಿರುವಂಥದ್ದು ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ಅದನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು 2 ಕೂಡ ಮಾಡಿದ್ದೀನಿ ನೋಡಿ. ಈಗ ಈ ಒಂದು ಇಯರಿಂಗ್ ಕಂಪ್ಲೀಟ್ ಆಗಿದೆ. ಫ್ರೆಂಡ್ಸ್, ನಾನು ಮಾಡಿರೋ ಈ ಒಂದು ಇಯರಿಂಗ್ಸ್ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಮಾಡಿರೋ ಈ ಒಂದು ಇಯರಿಂಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.